ತಾವರೆ ಹೂವುಗಳು ಎಷ್ಟಿದಾವೆ ಗೊತ್ತಾ? ತೋರಿಸ್ತೀನಿ ನಿಮ್ಗೆ. ತಾವರೆ ಹೂವುಗಳು, ತಾವರೆ ಹೂವು ಕೇಳಕ್ ಹೋಗಿದ್ವಲ್ಲ, ಅದು ತಾವರೆ ಬೀಜ. ಸೊ ಇದನ್ನ ಆಕ್ಚುಲಿ ತಿಂತಾರೆ. ಬನ್ನಿ ಇದನ್ನ ಹೇಗ್ ಬಿಡಿಸೋದು ಅಂದ್ರೆ, ಅಡಿಕೆ ಹಿಂಗಾರ್ನ ಹೆಂಗ್ ಬಿಡಿಸೋದು ಅಂತಂದ್ರೆ ಬನ್ನಿ ಇಲ್ಲಿ ಹೇಳ್ತೀನಿ. ಫಸ್ಟ್ ಇಲ್ಲಿ ಮಧ್ಯದಲ್ಲಿ ಒಂದು ಗ್ಯಾಪ್ ಅಲ್ಲಿ ಅವಾಗ ಎಳ್ನೀರು ಕುಡಿತಾ ಇದ್ರಿ ಒಂಥರ ಮಜಾ. ಇವಾಗ ಅಡಿಕೆಲೆ ಹಾಕೋಣ. ಅಡಿಕೆ ತೋಟದಲ್ಲಿ ಅಡಿಕೆಲೆ. ನಿಮ್ಗೆ ಅಡಿಕೆಲೆ ಹಾಕೊಳ್ಳೋ ಅಭ್ಯಾಸ ಏನಾದ್ರು ಇದೆಯಾ? ಹಲೋ, ಎಲ್ಲ ಹೇಗಿದ್ದೀರಾ? ಸೊ ಪಯಣ ವಿತ್ ಪ್ರವೀಣ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿದ್ದೀವಿ ಅಂತ ಅಂದ್ರೆ, ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಆನವಟ್ಟಿಯಲ್ಲಿ ನಮ್ಮ ಬ್ರದರ್ ಅವ್ರ ಹೊಲಕ್ಕೆ ಬಂದಿದ್ದೀವಿ. ಹೊಲ ನೆಲ ಹಾಕ್ಲಾ ಅಂತೀವಿ. ತೋಟ ಮಾಡಿದ್ದಾರೆ, ತೋಟ ನೋಡೋಕ್ಕೆ ಅಂತಾನೆ ಬಂದಿರೋದು. ಎಳ್ನೀರು ಕುಡಿಬೇಕು. ಇವತ್ತು ನಮ್ಮ ಬ್ರದರ್ಸು, ಅವ್ರ ಮಕ್ಕಳು ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಬನ್ನಿ ತೋಟ ನೋಡೋಣ. ಅಡಿಕೆ ತೋಟ ಇದು. ನಮ್ಮ ಫ್ಯಾಮಿಲೀಸ್ ಜೊತೆ ಬಂದಿದ್ದೀವಿ. ಚೋಟ ಮೋಟಗಳು ನೋಡಿ, ಚೋಟ ಮೋಟಗಳು. ತೋಟ ಮಾತ್ರ ತುಂಬಾ ಚೆನ್ನಾಗಿದೆ. ಎಳ್ನೀರು ಕುಡಿಬೇಕು, ಅಷ್ಟು ಬಿಸಿಲು. ಈಗ ಸುಮಾರು ಟೈಮು ಬರೀ 10 ಗಂಟೆ ಆಗಿದೆ. 10 ಗಂಟೆಗೆ ಎಂತ ಉರಿ ಬಿಸಿಲು ಬರ್ತಾ ಇದೆ ಗೊತ್ತಾ? ಯಾಕೆ ಹೇಳಿ? ಇದು ಬೇಸಿಗೆ ಆಗಲ್ಲ ಅಲ್ವಾ, ಬಂದೇ ಬರುತ್ತೆ. ನೋಡಿ ನಮ್ಮ ಚೋಟನ್ ಮಾತಾಡ್ಸೋಣ ಬನ್ನಿ. ಸಾತ್ವಿಕ್ ಅಂತ. ಸಾತ್ವಿಕ್, ಏನಾದ್ರು ಒಂದು ಹಾಯ್ ಹೇಳು. ನೀನು ಹಾಯ್ ಅಷ್ಟೇ. ಸಮ್ಮು, ನೀನು ಹಾಯ್ ಹೇಳು. ಏನಾದ್ರು ಹೇಳ. ಒಂದು ಹಾಯ್ ಇಲ್ಲ, ಒಂದು ಬಾಯ್. ಹಾಯ್ ಹಾಯ್. ಎಲ್ಲ ಹೇಗಿದ್ದೀರಾ ಅಂತ ಕೇಳು. ಹೇಗಿದ್ದೀರಾ ಅಂತ ಕೇಳ್ಬೇಕು. ನಮ್ದು ಭಾಷೆ ಏನ್ ಗೊತ್ತಾ? ಉತ್ತರ ಕರ್ನಾಟಕದ ಭಾಷೆ. ಎಳ್ನೀರು ಕುಡಿಬೇಕು. ಮುಂದೆಗಡೆ ಎಳ್ನೀರು. ಎಷ್ಟು ಎಳ್ನೀರು ಹಾಕಿರಿ ಸಾತ್ವಿಕ್? ಭಾಳ ಹಾಕಿರ? ನೀ ಎಷ್ಟು ಹಾಕಿ ಸಮ್ಮ? 50 ಹಾಕಿರ? ಎಳ್ನೀರು ಕುಡಿಯಕ್ಕೆ ಹೋಗೋಣ ಬರ್ರಿ. ಎಳ್ನೀರು ಯಾರು ಕೊಚ್ಕೊಡ್ತಾರಪ್ಪ? ನಿಮ್ಮ ಪಪ್ಪ ಕೊಡ್ತಾರ? ಸರಿ ಆಯ್ತು, ಯಾರ ಕೊಡ್ರಿ. ಬರ್ರಿ, ನಾವು ಎಳ್ನೀರು ಕುಡ್ದು ಪಾಠ ನೋಡ್ಕೊಂಡು ಹೋಗೋಣ. ಹಿಂದೆ ಯಾರೋ ಅದು? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಷ್ಟೇ. ತೋಟದ ಹತ್ರ ಒಂದು ಕೆರೆ ಇದೆ. ಆ ಕೆರೆ ನೋಡಕ್ ಹೋಗೋಣ. ಅಂಡ್ ಆ ಕೆರೆದಲ್ಲಿ ತಾವರೆ ಹೂವುಗಳು ಎಷ್ಟಿದಾವೆ ಗೊತ್ತಾ? ತೋರಿಸ್ತೀನಿ ನಿಮ್ಗೆ. ತಾವರೆ ಹೂವುಗಳು. ಇದು ತಾವರೆ ಕೆರೆ. ತಾವರೆ ಕೆರೆ ಅಲ್ಲ, ಕೆರೆಯಲ್ಲಿ ತಾವರೆ ಬೆಳೆದಿರೋದು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ನೋಡಿ, ಚೆನ್ನಾಗಿದೆ. ತುಂಬಾ ತಾವರೆಗಳಿದಾವೆ. ಲಕ್ಷ್ಮೀ ದೇವರಿಗೆ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ನಮ್ಮ ದೊಡ್ಡಮ್ಮ ಹೋಗಿ ತಾವರೆ ಹೂವು ಕಿತ್ಕೊಳ್ತಾ ಇದ್ದಾರೆ. ಸೊ ಕೆರೆ ತುಂಬಾ ದೊಡ್ಡದಾಗಿದೆ. ಅಲ್ಲೆಲ್ಲ ತಾವರೆ ಹೂವುಗಳಿದಾವೆ. ತುಂಬಾ ಚೆನ್ನಾಗಿ ಬೆಳೆದಿದೆ. ಕೊಕ್ಕರೆಗಳಿದಾವೆ. ಬ್ರದರ್ ಕೂಡ ತಾವರೆ. ಇವನೇನ್ ಮಾಡ್ತಾ ಇದ್ದೆ? ಹೂವ ಇಳಿದು ಹಿಡಿತಾ ಇದ್ದಾರೆ. ನಾನು ಹೇಳೇನಂದ್ರೆ, ನಮ್ಮ ಕೈಯಲ್ಲಿ ಇಳಿಯಾಕೆ ಈಗ ಸದ್ಯಕ್ಕಾಗಲ್ಲ. ಬನ್ನಿ, ಇವರು ನಮ್ಮ ಮಂಜಣ್ಣ. ತಾವರೆ ಹೂವನ ಏನ್ ಸಕ್ಕದಾಗಿ ಕಿತ್ಕೊಂಡಿದ್ದಾರೆ ನೋಡಿ. ಬನ್ನಿ, ಹಂಗೆ ಮುಂದಕ್ಕೆ ಬನ್ನಿ. ನಡ್ರಿ, ಹೇಗಿದೆ? ತುಂಬಾ ಚೆನ್ನಾಗಿದೆ ನೋಡಿ. ಇದು ನಮ್ಮಮ್ಮ, ಇದು ನಮ್ಮ ಅಪ್ಪಾಜಿ. ತಾವರೆ ಹೂವು ಹೆಂಗಿದೆ ಅಂತ ತೋರಿಸ್ತಾ ಇದ್ದಾರೆ. ತುಂಬಾ ತಾವರೆ ಹೂವು ಕಿತ್ಕೊಂಡು, ತಾವರೆ ಹೂವದ ಬೀಜ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ. ನಮ್ಮ ಬ್ರದರ್, ನಮ್ಮ ತಮ್ಮ ಒಬ್ಬ ಗಿಡ ಹಚ್ಚೋನಂತೆ. ಆ ಗಿಡ ಬೆಳೆದೇ ಇಲ್ಲ ಅಂತ ಇನ್ನು. ಓಕೆ, ಆ ಗಿಡ ನೋಡಕ್ ಹೋಗೋಣ. ಇದ್ರೆ ಅದು ಕೆಳಗಡೆ ಇದೆ, ಪರವಾಗಿಲ್ಲ. ಗೈಸ್, ಅಡಿಕೆ ಹಿಂಗಾರ್ನ ಹೆಂಗ್ ಬಿಡಿಸೋದು ಅಂತಂದ್ರೆ ಬನ್ನಿ ಇಲ್ಲಿ ಹೇಳ್ತೀನಿ. ಫಸ್ಟ್ ಇಲ್ಲಿ ಮಧ್ಯದಲ್ಲಿ ಒಂದು ಗ್ಯಾಪ್ ಅಲ್ಲಿ ಸ್ವಲ್ಪ ಒಳಗಡೆ ಹೋಲ್ ಮಾಡ್ಕೋಬೇಕಾಯ್ತಾ? ಓಪನ್ ಆಗುತ್ತೆ, ಟಪ್ ಅನ್ನೋ ಸೌಂಡ್ ಬಂದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಜಸ್ಟ್ ಹಿಂಗ್ ಮಾಡಿ
ಹಿಂಗ್ ತೆಗೆದ್ರೆ ಮುಗ್ದೇ ಹೋಯ್ತು ನೋಡಿ. ಇಷ್ಟೇ, ಏನ್ ಸಕ್ಕದಾಗ ಬಂತಲ್ಲ ಹಿಂಗಾರು. ನಮ್ಮ ಚಿಣ್ಕಿ ಮಣ್ಕಿನೂ ಕೂಡ ಅಡಿಕೆನ ಹಿಂಗಾರನ್ನ ಬಿಡಿಸ್ತಾರೆ ನೋಡಿ ಇವಾಗ. ವೆರಿ ಗುಡ್ ಸ್ನೇಹಿತ್. ನೋಡಿ ಇವನು ತೋಟದ ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲಿ ಅಡಿಕೆ ತೋಟದ್ದು ಕೆಲಸ ಶುರು ಹಚ್ಬಿಟ್ಟಿದ್ದಾನೆ ನೋಡಿ. ಚಿನ್ನಮರಿ ಗುಂಡಣ್ಣ ನೋಡಿ 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 ಅಡಿಕೆ ಗಿಡ ನೆಡಕ್ ನೋಡ್ತಾ ಇದ್ದಾನೆ. ಗುಂಡಿ ತೋಡಿದ್ದಾರೆ ಅಂತ ಕಿಲಾಡಿ. ಸೊ ಗೈಸ್ ಇದೇನ್ ಗೊತ್ತಾ, ತಾವ್ರೆ ಕೇಳಕ್ ಹೋಗಿದ್ವಲ್ಲ, ಅದು ತಾವ್ರೆ ಬೀಜ. ಸೊ ಇದನ್ನ ಆಕ್ಚುಲಿ ತಿಂತಾರೆ. ಬನ್ನಿ ಇದನ್ನ ಹೇಗ್ ಬಿಡಿಸೋದು ಅಂದ್ರೆ ಇಲ್ಲಿದೆ ನೋಡಿ, ಆಯ್ತಾ. ಇದನ್ನ ಒಂದೊಂದೇ ಬೀಜನ ತಗೊಳ್ಬೇಕು, ಇದ್ರಲ್ಲಿ ಈ ತರ ಬೀಜನ ಬಿಡಿಸ್ಕೋಬೇಕು. ಅವಾಗ ನಿಮ್ಗೆ ಇದ್ರಲ್ಲಿ ವೈಟ್ ಬೀಜ ಸಿಗುತ್ತೆ, ಆಯ್ತಾ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಸಖತ್ತಾಗಿರುತ್ತೆ. ಕೊಬ್ಬರಿ ಆಲ್ಮೋಸ್ಟ್ ಕೊಬ್ಬರಿ ಇದ್ದಂಗೆ ಇರುತ್ತೆ, ತುಂಬಾ ಚೆನ್ನಾಗಿದೆ. ಬ್ರದರು ಎಳ್ನೀರ್ ಬಿಚ್ತಾವ್ರೆ. ಸೊ ಎಳ್ನೀರ್ ಕುಡಿಯೋಣ ಬನ್ನಿ. ನಮಗೋಸ್ಕರ ಎಳ್ನೀರ್ ಕೊಚ್ಕೊಡ್ತಾ ಇದಾರೆ ನೋಡಿ ನಮ್ ಬ್ರದರ್. ಬನ್ನಿ ಎಳ್ನೀರ್ ಕುಡಿಯೋಣ ಇವಾಗ. ಬನ್ನಿ. ಅವಾಗ ಅವಾಗ ಎಳ್ನೀರ್ ಕುಡಿತಾ ಇದ್ರೆ ಒಂಥರ ಮಜಾ, ಕುಡಿತಾ ಇರ್ಬೇಕಷ್ಟೇ, ಚೆನ್ನಾಗಿ ಸಾಹಸಗಳು ಮಾಡ್ತಾ ಇದಾರೆ ನೋಡಿ ನಮ್ ಬ್ರದರ್ಗಳು. ಈ ಉರಿ ಬಿಸಿಲಲ್ಲಿ ತಂಪಾಗಿ ಎಳ್ನೀರಂತೂ ನಾನು ಕುಡ್ದಾಯ್ತು, ನಮ್ಮ ಫ್ಯಾಮಿಲಿನೂ ಕುಡ್ದಾಯ್ತು. ಸೊ ಎಲ್ಲ ಎಷ್ಟು ಮರದ ನೆಳ್ಳಿಗೆ ಹೆಂಗ್ ಕೂತಿದ್ದಾರೆ ಗೊತ್ತಾ ನೋಡಿ. ಬಿಂದಾಸ್ ಆಗಿ ಆರಾಮಾಗಿ ಕುತ್ಕೊಂಡು ಎಳ್ನೀರ್ ಕುಡ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ಎಳ್ನೀರ್ ಕುಡ್ದಾಯ್ತು ತೋಟದಲ್ಲಿ. ಇವಾಗ ಅಡಿಕೆಲೆ ಹಾಕೋಣ. ಅಡಿಕೆ ತೋಟದಲ್ಲಿ ಅಡಿಕೆಲೆ. ನಿಮ್ಗೆ ಅಡಿಕೆಲೆ ಹಾಕೊಳ್ಳೋ ಅಭ್ಯಾಸ ಏನಾದ್ರು ಇದೆಯಾ? ಇಲ್ಲ ಗೊತ್ತಿಲ್ಲ, ನನಗತ್ರ ಇದೆ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆರ್ ಮಂತ್ಲಿ 4 times ಹಾಕ್ತಾ ಇರ್ತೀನಿ ಅವಾಗವಾಗ. ಅಡಿಕೆ ಹಾಕೋಬೇಕು, ಬಿಡಿಲಿ. ಒಂದ್ ವಿಳೆದೆಲೆ ತಗೊಂಡು ಕ್ಲೀನಾಗಿ ಒರೆಸಿ ತೊಟ್ನ ಆ ಕಡೆ ಈ ಕಡೆ ಮುರ್ದ ಸುಣ್ಣನ ಕ್ಲೀನಾಗಿ ಬ್ಯಾಕ್ ಸೈಡ್ ಹಚ್ಚಿ ಮಡ್ಚಿ ಚೆನ್ನಾಗಿ ಅಗಲ್ಬಿಟ್ಟು ಉಗಿದ್ರೆ ಸಮಾಧಾನಕರ. ಇನ್ನೇನ್ ಬೇಕು, ಅಡಿಕೆಲೆ ಹಾಕಿದ್ಮೇಲೆ ಸ್ವಲ್ಪ ಬಾಯಿ ತುದ್ಲಾಗುತ್ತೆ. ಸೊ ಮುಗಿಸ್ಬಿಟ್ಟು ಊಟ ಮಾಡಿ ಮುಂದಿನ ಪಯಣ ನಮ್ಗೆ ಏನು ಕಾರ್ಯಕ್ರಮಕ್ಕೆ ಬಂದಿದ್ವೋ ಅದು ಮುಗಿಸೋಣ. ಥ್ಯಾಂಕ್ ಯು ಸೊ ಮಚ್. ಬೈ ಬೈ, ಟೇಕ್ ಕೇರ್.